ಇಂದಿರಾ ಕ್ಯಾಂಟೀನು ಎಲ್ಲ ಎಕ್ಸೆಪ್ಟ್ ಇಲ್ಲಿ ಕಾರ್ಪೊರೇಷನ್ನಲ್ಲಿ, ಯಾಕಂದರೆ ಬಿಲ್ ತಕರಾರಿದೆ ಬಿಟ್ಟರೆ, ಬಟ್ ಎಲ್ಲ ಮುನ್ಸಿಪಾಲ್ಟಿನಲ್ಲಿ ಬೇರೆ ಎಲ್ಲ ಕಾರ್ಪೊರೇಷನಲ್ಲೂ ನಡೀತಾ ಇದೆ. ಇಲ್ಲಿ ಏನು ಕಾಂಟ್ರಾಕ್ಟರಿಗೆ ಮತ್ತು ಕಾರ್ಪೊರೇಷನಿಗೆ ಏನು ಸ್ವಲ್ಪ ಬಿಲ್ಲಿನ ವ್ಯತ್ಯಾಸದಲ್ಲಿ ಅದು ಆಗಿಲ್ಲ. ಆಗಲೇ 3 ಕೋಟಿ ಏನೋ ಚಿಲ್ಲರೆ ಕೊಡಬೇಕಾಗಿತ್ತು, ಅದರಲ್ಲಿ ಅರ್ಧ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಇದು ಮಾಡ್ತಾ ಇದೆ. ಬಟ್ ಅದು ಒಂದು ಗೊಂದಲ ಬಿಟ್ಟರೆ ಬೇರೆ ಎಲ್ಲೋ ಇಂದಿರಾ ಕ್ಯಾಂಟೀನ್ ಬಂದಾಗಿಲ್ಲ. ಜಾಗ ಕಲಬುರಗಿ ಡಿಸ್ಟ್ರಿಕ್ಟ್ ಇಲ್ಲ, ಸ್ಟೇಟ್ನಲ್ಲಿ ಅಕ್ಕ ಕೆಫೆ 50, ಅಕ್ಕ ಕಾಫಿ ಕಿಯೋಸ್ಕ್ ಅದು 2500, 2500 ಕಾಫಿ ಕಿಯೋಸ್ಕ್. ಕರ್ನಾಟಕ ರಾಜ್ಯಾದ್ಯಂತ 2500 ಕಾಫಿ ಕಿಯೋಸ್ಕು ಮತ್ತು 50 ಅಕ್ಕ ಕೆಫೆ ನಮ್ಮ ಬಜೆಟ್ ಅನೌನ್ಸ್ಮೆಂಟ್ ಇದೆ. ಮತ್ತು ನಾವು ಕೂಡ ಒಂದು ಪ್ರಪೋಸಲು ಕೊಟ್ಟಿದ್ದೀವಿ, ಇಂದಿರಾ ಕ್ಯಾಂಟೀನನ್ನು ಅಕ್ಕ ಕೆಫೆಗೆ ಕನ್ವರ್ಟ್ ಮಾಡೋಕ್ಕೂ ಒಂದು ಪ್ರಪೋಸಲ್ ಕೊಟ್ಟಿದ್ದೀವಿ. ಅದು ಕಂಟಿನ್ಯೂ ಅಂದರೆ ಇನ್ನು ಮುಂದೆ ಇಂದಿರಾ ಕ್ಯಾಂಟೀನು ನಿಮ್ಮ ಸ್ವಸಹಾಯ ಸಂಘಗಳಿಗೆ ನಡೆಸಲಿಕ್ಕೆ ಅವಕಾಶ ಕೊಡಬೇಕು ಅಂತ ಕೂಡ ನಾವು ಒಂದು ಚರ್ಚೆ ನಡೆಸ್ತಾ ಇದ್ದೀವಿ ನಗರಾಭಿವೃದ್ಧಿ ಇಲಾಖೆ. ಹಾಗಾಗಿ ಇದರಿಂದ ನಮ್ಮ ಸ್ವಸಹಾಯ ಸಂಘಗಳಿಗೆ ಸಬಲೀಕರಣ, ಅವರಿಗೆ ಒಂದು ಅವಕಾಶ, ಒಂದು ಪ್ಲ್ಯಾಟ್ಫಾರ್ಮು. ಮತ್ತು ಈ ಅಕ್ಕ ಕೆಫೆಯಲ್ಲಿ ಸುಮಾರು 15 ಲಕ್ಷ ರೂಪಾಯಿವರೆಗೆ ನಾವು ಸಹಾಯಧನವನ್ನು ಕೊಡ್ತಾ ಇದ್ದೀವಿ ಅವರು. ಮತ್ತು ಅದರ ಜೊತೆಗೆ ಇವತ್ತು ಕಾಫಿ ಕಿಯೋಸ್ಕಲ್ಲಿ 1 ಲಕ್ಷ ರೂಪಾಯಿ ವೆಚ್ಚದ್ದು ನಾವು ಆ ಕಾಫಿ ಕಿಯೋಸ್ಕನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಸುಮಾರು ಮಹಿಳೆಯರಿಗೆ ಇದನ್ನು ಲಾಭ ಪಡಲಿಕ್ಕೆ ಅವಕಾಶ.